ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಅಬ್ರಾಡಲ್ಲಿ ಜಾಬ್ಸ್ನ ಸರ್ಚ್ ಮಾಡ್ತಾ ಇರ್ತೀರಾ. ನಿಮ್ಮ ತಲೆಯಲ್ಲಿ ಜರ್ಮನಿನೂ ಕೂಡ ಒಂದು ಆಪ್ಷನ್ ಇತ್ತು ಅಂತಂದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತು ನಾನು ನಿಮಗೆ ಜರ್ಮನಿನಲ್ಲಿ ಯಾವುದೆಲ್ಲ ಡಿಮ್ಯಾಂಡಿಂಗ್ ಜಾಬ್ಸ್ ಇದೆ, ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ, ಮತ್ತು ಜಾಬ್ ಸರ್ಚಿಂಗ್ ಸೈಟ್ಸ್ ಯಾವುದು ಬೆಸ್ಟ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ರೆಸೆಂಟ್ಲಿ ಜರ್ಮನಿನಲ್ಲಿ IT ಬಂದುಬಿಟ್ಟು ಬೂಮಿಂಗಲ್ಲಿದೆ. ಸೊ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಡೇಟಾ ಅನಲಿಸ್ಟ್ ಆಗಿರ್ಬೋದು, ಇವರಿಗೆಲ್ಲ ತುಂಬಾ ಡಿಮ್ಯಾಂಡಿಂಗ್ ಇದೆ. ನೀವೇನಾದರೂ ಲಾಂಗ್ ಟರ್ಮಿಗೆ ಅಬ್ರಾಡಲ್ಲಿ ಜಾಬ್ನ ಸರ್ಚ್ ಮಾಡ್ತಾ ಇದ್ದರೆ ಜರ್ಮನಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬ ಕಂಪ್ನೀಸಲ್ಲಿ ಇವರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. IT ಫೀಲ್ಡಲ್ಲಿ ನೀವು ಜಾಬ್ಸ್ನ ಸರ್ಚ್ ಮಾಡ್ತಾ ಇದ್ರೆ ನಿಮಗೆ ಬೆಸ್ಟ್ ಜಾಬ್ ಸರ್ಚಿಂಗ್ ಸೈಟ್ಸ್ ಬಂದು ಲಿಂಕ್ಡ್ಇನ್, ಇಂಡೀಡ್ ಜರ್ಮನಿ, ಹನಿಪಾಟ್, ಸ್ಟಾಕ್ ಓವರ್ಫ್ಲೋ ಜಾಬ್ಸ್. ಆ್ಯಂಡ್ ಈ ಜಾಬ್ಸಿಗೆ ಅಪ್ಲೈ ಮಾಡೋಕ್ಕೆ ರಿಲೆವೆಂಟ್ ಸ್ಕಿಲ್ಸ್ ಕೂಡ ಇರಬೇಕು. ಇನ್ನು ಸ್ಯಾಲ್ರಿ ರೇಂಜ್ ನೋಡೋದಾದರೆ ಎಂಟ್ರಿ, ಮಿಡ್ ಲೆವೆಲ್, ಸೀನಿಯರ್ ಲೆವೆಲ್ ಅಂತ ಇರುತ್ತೆ. ಎಂಟ್ರಿ ಲೆವೆಲ್ಗೆ ಯೂಶಲಿ 45K ಇಂದ 60K ಯೂರೋಸ್ವರೆಗೂ ಇರುತ್ತೆ. ಮಿಡ್ ಲೆವೆಲ್ಗೆ 60K ಯೂರೋಯಿಂದ 80K ಯೂರೋಸ್ವರೆಗೂ ಇರುತ್ತೆ. ಸೀನಿಯರ್ ಲೆವೆಲ್ಗೆ 90K ಇಂದ 110K ಯೂರೋಸ್ವರೆಗೂ ಕೂಡ ಇರುತ್ತೆ. ನೆಕ್ಸ್ಟ್ ಬಂದು ಜರ್ಮನಿಯ ಬ್ಯಾಕ್ ಬೋನ್ ಅಂತಾನೆ ಕರೆಯೋ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಇವ್ರ ಜೊತೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮತ್ತು ಸಿವಿಲ್ ಇಂಜಿನಿಯರ್ಸ್ಗೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಆಟೋಮೊಬೈಲ್ ಕಂಪ್ನೀಸ್ ಆಗಿರ್ಬೋದು, ರೋಬೋಟಿಕ್ ಕಂಪ್ನೀಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಆಗಿರ್ಬೋದು, ಇಲ್ಲೆಲ್ಲ ಇಂಜಿನಿಯರ್ಸ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಯಾವಾಗಲೂ ಹೈರ್ ಮಾಡ್ತಾ ಇರ್ತಾರೆ. ಇಂಡಿಯಾ ಅಂತಲ್ಲ, ಬೇರೆ ಬೇರೆ ಕಂಟ್ರೀಸಿಂದನೂ ಕೂಡ ಹೈರ್ ಮಾಡ್ತಾರೆ. ಇದೊಂಥರ ಜರ್ಮನಿನಲ್ಲಿ ಹೈಲಿ ರೆಸ್ಪೆಕ್ಟೇಬಲ್ ಪ್ರೊಫೆಷನ್ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ನೀವೇನಾದರೂ ಈ ಬ್ಯಾಕ್ಗ್ರೌಂಡ್ ಇಂದ ಇದ್ದು ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಬೆಸ್ಟ್ ಜಾಬ್ ಸರ್ಚಿಂಗ್ ಸೈಟ್ಸ್ ಯಾವುದಪ್ಪ ಅಂದರೆ, ಈ ಜಾಬ್ಸಿಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ರಿಲೆವೆಂಟ್ ಸ್ಕಿಲ್ಸ್ ಇತ್ತು ಅಂದರೆ ನೀವು ಸ್ಟೆಪ್ ಸ್ಟೋನ್, ಇಂಜಿನಿಯರ್ ಜಾಬ್ಸ್ .de, ಜಾಬ್ ವೆಕ್ಟರ್, ಲಿಂಕ್ಡ್ಇನ್ ಈ ಒಂದು ಸೈಟ್ಸಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು ಎಂಟ್ರಿ ಲೆವೆಲ್ಗೆ 45K ಇಂದ 55K ಯೂರೋಸ್ವರೆಗೂ ಇರುತ್ತೆ. ಎಕ್ಸ್ಪೀರಿಯನ್ಸ್ಡ್ ಇದ್ರಿ ಅಂತಂದರೆ 60K ಇಂದ 75K ಯೂರೋಸ್ವರೆಗೂ ಇರುತ್ತೆ. ರೋಬೋಟಿಕ್ಸು ಮತ್ತು ಆಟೋಮೇಟಿವ್ ಡೊಮೈನ್ ಅವರಾಗಿದ್ದರೆ 70K ಇಂದ 85K ಯೂರೋಸ್ವರೆಗೂ ಇರುತ್ತೆ. ನೆಕ್ಸ್ಟ್ ಬಂದು ಮೆಡಿಕಲ್ ಫೀಲ್ಡ್. ಈ ಮೆಡಿಕಲ್ ಫೀಲ್ಡ್ ಅಂತ ನೋಡಿದಾಗ ಡಾಕ್ಟರ್ಸ್, ನರ್ಸ್, ಫಿಸಿಯೋಥೆರಪಿಸ್ಟ್ ಮತ್ತು ಕೇರ್ ಗಿವರ್ಸ್ ಎಲ್ಲ ಕನ್ಸಿಡರ್ ಆಗ್ತಾರೆ. ಪ್ರೆಸೆಂಟ್ಲಿ ಜರ್ಮನಿನಲ್ಲಿ ಈ ಮೆಡಿಕಲ್ ಫೀಲ್ಡಿಂಗ್ ಅಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡಿಂಗ್ ಇದೆ. ಇವಾಗಂತಲ್ಲ, ಸುಮಾರು ವರ್ಷಗಳಿಂದ ಈ ಫೀಲ್ಡಿಂಗ್ ಅಂತೂ ಡಿಮ್ಯಾಂಡ್ ಅಂತೂ ಕಮ್ಮಿನೇ ಆಗ್ತಾ ಇಲ್ಲ. ತುಂಬಾ ಸ್ಟೇಬಲ್ ಜಾಬ್ ಅಂತಾನೆ ಹೇಳ್ಬೋದು. ಇವ್ರ ಪ್ರೊಫೈಲ್ ಅಲ್ಲಿ ಗ್ರೋತ್ ಕೂಡ ಅದೇ ರೀತಿ ಇರುತ್ತೆ. ಈ ಪ್ರೊಫೈಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ನೋಡ್ತಾರೆ. ಡಾಕ್ಟರ್ಸ್ ಆಗಿದ್ರಿ ಅಂತಂದ್ರೆ C1 ಕೇಳ್ತಾರೆ. ನರ್ಸ್ ಪ್ರೊಫೈಲ್ಗೆ B2 ವರೆಗೂ ಕೇಳ್ತಾರೆ. ಅಂಡ್ ಈ ಪ್ರೊಫೈಲ್ ಅವ್ರಿಗೆ ಈಸಿ PR ಆಪ್ಷನ್ ಕೂಡ ಇರುತ್ತೆ. ನೀವೇನಾದ್ರೂ ಈ ಬ್ಯಾಕ್ ಗ್ರೌಂಡ್ ಅವ್ರ ಆಗಿದ್ದು ಜಾಬ್ ನ ಸರ್ಚ್ ಮಾಡ್ತಾ ಇದ್ದೀವಿ ಅಂದ್ರೆ ಬೆಸ್ಟ್ ಜಾಬ್ ಸರ್ಚಿಂಗ್ ಸೈಟ್ಸ್ ಬಂದು ಮಡ್ವಿಂಗ್, ಆಟ್ಸಬ್ಲಾಟ್, ಇಂಡೀಡ್ ಜರ್ಮನಿ. ಆ್ಯಂಡ್ ಸ್ಯಾಲ್ರಿ ಹೇಳೋದಾದರೆ ಇದು ವೇರಿ ಆಗುತ್ತೆ. ನರ್ಸಸ್ ಆಗಿದ್ರಿ ಅಂತಂದರೆ 35K ಇಂದ 50K ಯೂರೋವರೆಗೂ ಇರುತ್ತೆ. ಡಾಕ್ಟರ್ಸ್ಗೆ 80K ಇಂದ 150K ಯೂರೋಸ್ವರೆಗೂ ಇರುತ್ತೆ. ಕೇರ್ ಗಿವರ್ಸ್ಗೆ ಬಂದುಬಿಟ್ಟು 25K ಇಂದ 40K ಯೂರೋಸ್ ಇರುತ್ತೆ. ನೆಕ್ಸ್ಟ್ ಬಂದು ಫಿನಾನ್ಸ್. ಫ್ರಾಂಕ್ಫರ್ಟ್ನ ಫಿನಾನ್ಸ್ ಕ್ಯಾಪಿಟಲ್ ಅಂತಲೇ ಕರೀತಾರೆ. ಜರ್ಮನಿನಲ್ಲಿ ಬಿಸ್ನೆಸ್ ಮತ್ತು ಫಿನಾನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ತುಂಬಾ ಡಿಮ್ಯಾಂಡಿಂಗ್ ಇದೆ. ಯಾವಾಗಲೂ ಇಲ್ಲಿ HR, ಅಡ್ಮಿನು, ಅಕೌಂಟ್ಸ್ ಪ್ರೊಫೈಲ್ಗೆ ಹೈರಿಂಗ್ ನಡೀತಾನೆ ಇರುತ್ತೆ. ಸೊ ನೀವೇನಾದರೂ ಕಾಮರ್ಸ್ ಅಥವಾ MBA ಬ್ಯಾಕ್ಗ್ರೌಂಡ್ ಆಗಿದ್ದರೆ ಜರ್ಮನಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನಿಮಗೆ ಬೆಸ್ಟ್ ಜಾಬ್ ಸರ್ಚಿಂಗ್ ಸೈಟ್ಸ್ ಬಂದು ಈ ಫೈನಾನ್ಷಿಯಲ್ ಕೆರಿಯರ್ಸ್, ಜಿಂಗ್, ಸ್ಟೆಪ್ ಸ್ಟೋನ್ ಮತ್ತು ಲಿಂಕ್ಡ್ಇನ್. ಇನ್ನು ಸ್ಯಾಲ್ರಿ ಹೇಳೋದಾದರೆ ಎಂಟ್ರಿ ಲೆವೆಲ್ಗೆ 40K ಇಂದ 50K ಯೂರೋಸ್ವರೆಗೂ ಇರುತ್ತೆ. ಮಿಡ್ ಲೆವೆಲ್ಗೆ 50K ಇಂದ 65K ಯೂರೋಸ್ವರೆಗೂ ಇರುತ್ತೆ. ಸೀನಿಯರ್ ಲೆವೆಲ್ಗೆ 50K ಇಂದ 90K ಯೂರೋಸ್ ಇರುತ್ತೆ. ಆ್ಯಂಡ್ ಇದೆಲ್ಲದಕ್ಕೂ ಅದರದ್ದೇ ಆದ ರಿಲೆವೆಂಟ್ ಸ್ಕಿಲ್ಸ್ ಅಂತೂ ಇರಲೇಬೇಕು. ನೆಕ್ಸ್ಟ್ ಬಂದು ಲೇಬರ್ ಜಾಬ್ಸ್. ಇದನ್ನ ಬ್ಲೂ ಕಾಲರ್ ಜಾಬ್ಸ್ ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ವೆಲ್ಡರ್ಸ್, ಮೆಕ್ಯಾನಿಕ್ಸ್, ಎಲೆಕ್ಟ್ರಿಷಿಯನ್ಸ್ ಮತ್ತು ಪ್ಲಂಬರ್, ವೇರ್ ಹೌಸ್ ಜಾಬ್ಸ್ ಎಲ್ಲ ಕನ್ಸಿಡರ್ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಲೇಬರ್ ಜಾಬ್ಸಿಗೆ ಸ್ಕಿಲ್ಸ್ ಬಂದು ಬೇಸಿಕ್ ಜರ್ಮನ್ ಅಟ್ಲೀಸ್ಟ್ A2 ಅಥವಾ B1 ಆಗಿರಬೇಕು. ಮಿಷಿನರಿ ಹ್ಯಾಂಡ್ಲಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು. ಫಿಸಿಕಲಿ ಫಿಟ್ ಇರಬೇಕು. ಡ್ರೈವಿಂಗ್ ಲೈಸೆನ್ಸ್ ಬಂದು ಆಪ್ಷನಲ್ಲು, ಬಟ್ ಇದ್ರೆ ತುಂಬ ಒಳ್ಳೆಯದು.
ಇನ್ನು ಸ್ಯಾಲ್ರಿ ಹೇಳೋದಾದ್ರೆ ಲೇಬರ್ ಜಾಬ್ಸಿಗೆ 30K ಇಂದ 40K ಯೂರೋಸ್ವರೆಗೂ ಇರುತ್ತೆ. ಅಂಡ್ ಕೆಲವು ಡೊಮೈನಲ್ಲಿ ಇಲ್ಲಿ ಹೌಸ್ ಬಿಲ್ಡಿಂಗ್ ಅಂತ ಒಂದು ಕೋರ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ವೆಕೇಶನಲ್ ಟ್ರೈನಿಂಗ್ ತರ. ಅದಕ್ಕೆ ಸ್ಟೇ ಫಂಡ್ ಬಂದ್ಬಿಟ್ಟು 800 ಇಂದ 1200 ಯೂರೋಸ್ವರೆಗೂ ಪರ್ ಮಂತ್ ಪೇ ಮಾಡ್ತಾರೆ. ಸ್ಕಿಲ್ಡ್ ಟ್ರೇಡ್ಸ್ಗೆ 40K ಇಂದ 50K ಯೂರೋಸ್ವರೆಗೂ ಇರುತ್ತೆ. ಯಾರೆಲ್ಲ ಅಬ್ರಾಡಲ್ಲಿ ಜಾಬ್ನ ಸರ್ಚ್ ಮಾಡ್ತಿದ್ರಿ, ಎಸ್ಪೆಷಲಿ ಜರ್ಮನಿನಲ್ಲಿ, ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಜಾಬ್ಸ್ನ ಸರ್ಚ್ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.